ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಮಾತಾಡೋಣ ಕರ್ನಾಟಕದ ಗುಮ್ಮಟ ನಗರಿ ಎಂದು ಕರೆಸಿಕೊಳ್ಳುವ ಜಿಲ್ಲೆಯ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ನಮ್ಮ ಕರ್ನಾಟಕ 31 ದಿನ 31 ಜಿಲ್ಲೆಗಳ ಸೀರೀಸ್ 4. ಮುಂಚೆ ಬಿಜಾಪುರ ಆಗಿದ್ದ ಈ ಜಿಲ್ಲೆ 2014ರಲ್ಲಿ ವಿಜಯಪುರ ಎಂದು ಮರುನಾಮಕರಣವಾಯಿತು. ಕಲ್ಯಾಣಿ ಚಾಲುಕ್ಯರಿಂದ 10ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಈ ನಗರದಲ್ಲಿ ಮುಂದೆ ಬಹುಮನಿ ಸುಲ್ತಾನರು ಮತ್ತು ಆದಿಲ್ಶಾಹಿಗಳು ಆಳುತ್ತಾರೆ. ಸ್ವಾತಂತ್ರ್ಯದ ನಂತರ ರಾಜ್ಯಕ್ಕೆ ಸೇರಿದ ಇದು 1956ರ ಏಕೀಕರಣದ ನಂತರ ಕರ್ನಾಟಕ ರಾಜ್ಯಕ್ಕೆ ಸೇರಿಕೊಳ್ಳುತ್ತದೆ. ಸೋವಣ್ಣ ಹುಟ್ಟಿದ ಬಾಗೇವಾಡಿ, ಅಭಿನವ ಪಂಪ, ನಾಗಚಂದ್ರ, ಖ್ಯಾತ ಗಣಿತಶಾಸ್ತ್ರಜ್ಞ ಭಾಸ್ಕರರಾವಾಚಾರ್ಯ ಹಾಗೂ ಕನ್ನಡದ ಕುಲಪುರೋಹಿತ ಹಾಲೂರು ವೆಂಕಟರಾಯವರು ಹುಟ್ಟಿದ ಜಿಲ್ಲೆ ಕೂಡ ಇದೆ. ವಿಜಯಪುರ ವಿಭಾಗವಾಗಿ ಬಾಗಲಕೋಟೆ ಜಿಲ್ಲೆ ಆಗಿರೋಕ್ಕಿಂತ ಮೊದಲೇ ಪಂಜಾಬ್ ರೀತಿಯಲ್ಲಿ ಇಲ್ಲಿ ಕೂಡ 5 ನದಿಗಳು ಹರಿಯುತ್ತಿದ್ದವು. ಹಾಗಾಗಿ ಕರ್ನಾಟಕದ ಪಂಜಾಬ್ ಎಂದು ಕರೆಯುತ್ತಿದ್ದರು. ವಿಜಯಪುರ ಗೋಲ್ ಗುಂಬಜ್ ಪ್ರಪಂಚದ 2ನೇ ಹಾಗೂ ಏಷ್ಯಾದ ದೊಡ್ಡ ಗುಮ್ಮಟ ಎಂದು ಕರೆಸಿಕೊಳ್ಳುವ ಕಾರಣ ವಿಜಯಪುರನ್ನು ಗುಮ್ಮಟ ನಗರಿ ಎಂದು ಕರೆಯುತ್ತಾರೆ. ಅತಿ ಕಡಿಮೆ ಅರಣ್ಯ ಇರುವ ಜಿಲ್ಲೆ ವಿಜಯಪುರ ಜಿಲ್ಲೆ ಎಂದು ಹೇಳಬಹುದು. ಕೃಷ್ಣಾ ನದಿ ಅಡ್ಡಲಾಗಿ ಕಟ್ಟಿರುವ ಆಲಮಟ್ಟಿ ಜಲಾಶಯವು ಕರ್ನಾಟಕದ ಅತಿದೊಡ್ಡ ಜಲಾಶಯವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಅಸರ್ ಮಹಲ್, ಗಗನ್ ಮಹಲ್, ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ, ಬಾರಾಕಮಾನ್ ಎಂಬ ಪ್ರಮುಖ ಪ್ರವಾಸಿ ತಾಣಗಳಿವೆ. ತಾಳಿಕೋಟೆ ಕದನವು ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆಯಿತು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ಕೂಡ ವಿಜಯಪುರ ಜಿಲ್ಲೆ ಎಂದು ಹೇಳಬಹುದು. ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದವರು 2ನೇ ಆದಿಲ್ಶಾಹಿ. ಗೋಲ್ ಗುಮ್ಮಟವನ್ನು ಕಟ್ಟಿದವರು ಆದಿಲ್ಶಾಹಿ ಕಟ್ಟಿಸಿದನು. ಇಬ್ರಾಹಿಂ ರೋಜಾ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯುತ್ತಾರೆ. ಇದಿಷ್ಟು ಆಗಿತ್ತು. ಇನ್ನಿಷ್ಟು ಗೊತ್ತಿದ್ದರೆ ನಿಮಗೆ ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.